ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು ಎಜು ಇನ್ಫೋ ನ್ಯೂಸಲ್ಲಿ ಏನು ಅಪ್ಡೇಟ್ ಇದೆ ಅಂದರೆ, ನಾನು ನಿಮಗೆ ರೀಸೆಂಟ್ಲಿ ಆಲ್ಮೋಸ್ಟ್ 15 ಡೇಸಿಂದ 7th ಪೇ ಕಮಿಷನ್ ಮತ್ತು ವರ್ಲ್ಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದೀನಿ. ಯಾವಾಗ ಇದು ಜಾರಿಗೆ ಬರುತ್ತೆ, ಅದನ್ನು ಯಾವಾಗ ಜಾರಿಗೆ ತರ್ತಾರೆ ಅಂತ ಏನೇ ಅಪ್ಡೇಟ್ ಇದ್ದರೂ ಕೂಡ ಕ್ವಿಕ್ಕಾಗಿ ನಿಮಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಲೇಟೆಸ್ಟ್ ನ್ಯೂಸ್ ಇದೆ, ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಯಾಕಂದರೆ ಯಾವುದೇ ಥರ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಫಸ್ಟು ಇನ್ಫಾರ್ಮೇಷನ್ ಬರೋದರಿಂದ 7th ಪೇ ಕಮಿಷನ್ ಬಗ್ಗೆ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಮುಖಾಂತರ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ಡೈರೆಕ್ಟಾಗಿ ವಿಡಿಯೋಗೆ ಬರೋದಾದರೆ, ಏನು 7th ಪೇ ಕಮಿಷನನ್ನು ಆವಾಗ ಜಾರಿಗೆ ತರ್ತೀವಿ, ಇವಾಗ ಜಾರಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಇವಾಗ ಅದರ ಬಗ್ಗೆ ಒಂದು ಮುಷ್ಕರ ಕೂಡ ಮಾಡ್ತಾ ಇದ್ದಾರೆ. ಏನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಷಡಕ್ಷರಿ ಅವರು ಇವಾಗ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಏನು ಅಂದರೆ ಜುಲೈ 29ರಿಂದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಏನಂದರೆ, ಇಫ್ ಇನ್ ಕೇಸ್ ನೀವು OPS ಮತ್ತು 7th ಪೇ ಕಮಿಷನನ್ನು ಜಾರಿಗೆ ತಂದಿಲ್ಲ ಅಂದರೆ ನಾವು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಇನ್ನು ಮುಂದೆ ನಾವು ಜುಲೈ 29ರಿಂದ ನಾವು ಮುಷ್ಕರ ಅಂದರೆ ಬಂದನ್ನು ಮಾಡ್ತೀವಿ. ಯಾರೂ ಕೂಡ ನಾವು ಜಾಬ್ಗೆ ಹಾಜರಾಗಲ್ಲ, ಕೆಲಸಕ್ಕೆ ಬರಲ್ಲ, ಮನೆಯಲ್ಲೇ ಇರ್ತೀವಿ ಅಂತ ಇವಾಗ ಇವರು ಅನಿರ್ದಿಷ್ಟ ಅವಧಿ ಮುಷ್ಕರ, ಅಂದರೆ ಇದಕ್ಕೆ ಲಿಮಿಟ್ ಇರಲ್ಲ. ಯಾವಾಗ ನೀವು ಜಾರಿಗೆ ತರ್ತೀರಾ ಅಲ್ಲಿವರೆಗೂ ಕೂಡ ನಾವು ಇದನ್ನು ಸ್ಟಾಪ್ ಮಾಡಲ್ಲ, ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಇವಾಗ ಅವರು ಪಟ್ಟು ಹಿಡಿದು ನಿಂತಿದ್ದಾರೆ. ಯಾಕಂದರೆ ಅವರು ಕೂಡ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು, ಆವಾಗ ಜಾರಿಗೆ ತರ್ತಾರೆ, ಇವಾಗ ಜಾರಿಗೆ ತರ್ತಾರೆ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರು ಕೂಡ. ಈ ಸ್ಟೇಟ್ ಗೌರ್ನಮೆಂಟ್ ಏನಿದೆ, ಕಾಂಗ್ರೆಸ್ ಗೌರ್ನಮೆಂಟ್, ನಾವು ಚಳಿಗಾಲದ ಅಧಿವೇಶನದಲ್ಲಿ ಮಾಡ್ತೀವಿ, ಮುಂಗಾರು ಅಧಿವೇಶನದಲ್ಲಿ ಮಾಡ್ತೀವಿ, ಅಥವಾ ಜುಲೈ 4th ಸಚಿವ ಸಂಪುಟ ಸಭೆಯಲ್ಲಿ ಮಾಡ್ತೀವಿ, ಈ ಥರ ಜ್ಯೇಷ್ಠ ಅವರು ಭರವಸೆಗಳನ್ನು ಮಾತ್ರ ನೀಡ್ತಾ ಬಂದಿದ್ದರು. ಬಟ್ ಯಾರೂ ಕೂಡ ಸಂಪೂರ್ಣವಾಗಿ ಜಾರಿಗೆ ತಂದಿರಲಿಲ್ಲ. ಆದ್ದರಿಂದ ನಾವಿಲ್ಲಿ ಡೈರೆಕ್ಟಾಗಿಯೇ ಮುಷ್ಕರನ ಮಾಡ್ತೀವಿ. ಅದು ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಆಗಿದ್ದು ಜುಲೈ 29ರಿಂದ ನಾವು ಮುಷ್ಕರವನ್ನು ಮಾಡ್ತೀವಿ. ಅದರ ಒಳಗಡೆ ಏನು ನಿಮ್ಮ ತೀರ್ಮಾನವಿದೆ ಅದನ್ನು ಜಾರಿಗೆ ತರ್ತಾರೆ ಇಲ್ವ ಅಂತ ಸ್ಪಷ್ಟವಾಗಿ ತಿಳಿಸಿ ಅಂತ ಇವಾಗ ಅವರು ಗೌರ್ನಮೆಂಟ್ಗೆ ಪತ್ರ ಕೂಡ ಬರೆದಿದ್ದಾರೆ. CM ಸಿದ್ದರಾಮಯ್ಯ ಅವರಿಗೆ ಅವರು ಪತ್ರವನ್ನು ಬರೆಯುವ ಮೂಲಕ ತಮ್ಮ ಇನ್ಫಾರ್ಮೇಷನ್ ನೀಡಿದ್ದಾರೆ. ನೀವು ಜಾರಿಗೆ ತರೋದಾದರೆ ಆದಷ್ಟು ಬೇಗ ಜಾರಿಗೆ ತನ್ನಿ, ಇಲ್ಲ ಅಂದರೆ ಜುಲೈ 29ರಿಂದ ನಾವು ಮುಷ್ಕರನ ಮಾಡ್ತೀವಿ ಅಂತ ಅವ್ರು ಹೇಳಿರೋದ್ರಿಂದ ಇದರಲ್ಲಿ ಯಾರು ಕೂಡ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳು ನಾವು ಕೆಲಸಕ್ಕೆ ಭಾಗಿಯಾಗಲ್ಲ, ನಾವು ಮನೆಯಲ್ಲೇ ಇದ್ಕೊಂಡು ನಾವಿಲ್ಲಿ ಇದನ್ನು ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಇದೊಂದು ಏನು ಸಕ್ಸಸ್ ಆಗುತ್ತೆ ಇಲ್ವ ಅಂತ ಅಷ್ಟೊಂದು ಇದಿಲ್ಲ. ಬಟ್ ಇದಕ್ಕೆ ಬಂದು ಏನಾಗಿದೆ ಅಂದರೆ, ಅವರು ತಮ್ಮ ಬೇಡಿಕೆ ಈಡೇರಿಸೋವರೆಗೂ ಮಾತ್ರ ಕೆಲಸಕ್ಕೆ ನಾವು ಹಾಜರಾಗ್ತೀವಿ, ಇಲ್ಲದ್ರೆ ನಾವು ಕೆಲಸ ಮಾಡಲೇಬಾರದು ಅಂತ ಅವರು ಡೈರೆಕ್ಟಾಗಿ ಹೇಳಿರೋದ್ರಿಂದ ಅದನ್ನು ಜಾರಿಗೆ ತರ್ತಾರೆ ಇಲ್ವ ಅಂತ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಒಂದು ಕಮೆಂಟ್ ಮೂಲಕ ಇನ್ಫಾರ್ಮೇಷನ್ ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.